ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಫ್ಲೈಯಿಂಗ್ ವಿಂಗ್ಸನ್ನು ಎಲ್ಲರೂ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಮುಂದೆ ಬರುವಂಥ ನನ್ನ ವಿಡಿಯೋಗಳು ನಿಮಗೆ ಅತಿ ಬೇಗವಾಗಿ ತಲುಪುತ್ತವೆ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇವೆ. ನನ್ನ ಕಡೆ ಇರುವುದು ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇರುವುದು ಇದು ಕಂಪ್ಯೂಟರ್ ಅಲ್ಲ, ಇದು ಲ್ಯಾಪ್ಟಾಪು. ನೋಡ್ತಾ ಇದ್ದೀರಾ? ಯಾವ ಬ್ರ್ಯಾಂಡು? ಅಸೂಸ್ ಎಂಬ ಲ್ಯಾಪ್ಟಾಪ್ ಇದು. ನೋಡಿ, ಇದು ಲ್ಯಾಪ್ಟಾಪ್, ಇದು ಕಂಪ್ಯೂಟರ್ ಅಲ್ಲ, ಹೌದಾ? ನನಗೆ ಇದು ಸುಮಾರು 30,000 ರೂಪಾಯಿ ಬಿತ್ತು ಈ ಲ್ಯಾಪ್ಟಾಪನ್ನು ತೆಗೆದುಕೊಳ್ಳಲಿಕ್ಕೆ. ನೋಡಿ, ಇದು ಲಾಕ್ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದನ್ನು ಹಿಂಗೆ ಒತ್ತಿ ಹಿಡಿದ್ರೆ ಸಾಕು, ಅನ್ಲಾಕ್ ಆಗುತ್ತೆ. ಈ ಕಂಪ್ಯೂಟರ್ ಇದೊಂದು ಫ್ಯೂಚರ್ ಹೌದಾ? ಈ ಲ್ಯಾಪ್ಟಾಪಲ್ಲಿ ನೋಡ್ತಾರೆ, ಎರಡು ಸಲ ಹಿಂಗೆ ಎರಡು ಬೆರಳನ್ನು ಹಿಂಗೆ ನೀವು ಒತ್ತಿದರೆ ಈ ಟಚ್ ಪ್ಯಾಡ್ ಮೇಲೆ ನಿಮಗೆ ಹಿಂಗೆ ಆಪ್ಷನ್ಸ್ ಬರುತ್ತೆ, ರಿಫ್ರೆಶ್ ಮಾಡ್ಕೋಬೋದು, ಹೌದಾ? ಇದೆಲ್ಲ ನಿಮ್ಮ ಶಾಲೆಯಲ್ಲೆಲ್ಲ ಕಲ್ತಿರ್ತೀರಿ, ಕಂಪ್ಯೂಟರ್ ಬಗ್ಗೆ ಹಿಂಗೆ ಆನ್ ಮಾಡೋದು, ಆಫ್ ಮಾಡೋದು. ಇಲ್ಲಿದೆ ನೋಡಿ, ಹಿಂಗೆ ಸ್ಟಾರ್ಟ್ ಬಟನ್ನ ಒತ್ತಿ ಇದನ್ನು ಪವರು ಸ್ಲಿಪ್ ಅಂದರೆ ಏನಿಲ್ಲ, ಲಾಕ್ ಆಗಿಬಿಡುತ್ತೆ. ಸ್ಲಿಪ್ ಅಂದರೆ ಸ್ಕ್ರೀನ್ ಲಾಕ್ ಆಗುತ್ತೆ. ಮತ್ತಿಲ್ಲಿ ನೋಡ್ತಾ ಇದ್ದೀರಾ, ಶಟ್ ಡೌನ್ ಇದೆ. ಶಟ್ ಡೌನ್ ಅಂದರೆ ಲ್ಯಾಪ್ಟಾಪು ಆಫ್ ಆಗುತ್ತೆ ಅಥವಾ ಕಂಪ್ಯೂಟರ್ ಆಫ್ ಆಗುತ್ತೆ. ನೋಡ್ತಾ ಇದ್ರಿ? ಆನ್ ಹೆಂಗೆ ಮಾಡಬೇಕು? ಇಲ್ಲಿದೆ, ಬಟನನ್ನು ಒತ್ತಬೇಕು, ಆನ್ ಆಗಿಬಿಡುತ್ತೆ. ತುಂಬ ಈಸಿ ಕಂಪ್ಯೂಟರ್ ಬಗ್ಗೆ ಕಲಿಯೋದು. ನೋಡಿ, ಆನ್ ಆಯಿತು ಕಂಪ್ಯೂಟರು, ಮತ್ತು ಫಿಂಗರ್ ಪ್ರಿಂಟನ್ನು ಕೊಟ್ಟೆ. ನೋಡಿ ವಿದ್ಯಾರ್ಥಿಗಳೇ, ವೀಕ್ಷಕರೇ, ರಿಸ್ಟಾರ್ಟ್ ಮಾಡ್ಕೋಬೋದು. ರಿಸ್ಟಾರ್ಟ್ ಅಂದರೆ ಬೂಟ್ ಆಗುತ್ತೆ ಇದು. ನಾವು ಇವತ್ತು ಹೊಸ ಫೋಲ್ಡರನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ಇವತ್ತು ನಾವು ಕಲಿಯುವ. ಮೊದಲೇನು ಮಾಡಬೇಕು ವಿದ್ಯಾರ್ಥಿಗಳೇ? ಎರಡು ಬೆರಳನ್ನು ಹಿಂಗೆ ಟಚ್ ಪ್ಯಾಡ್ ಮೇಲೆ ಇಟ್ಕೊಂಡು ಇಲ್ಲೊಂದು ಆಪ್ಷನ್ಸ್ ಬರ್ತದೆ, ನ್ಯೂ ಅಂತೇಳಿ ಇರುತ್ತೆ. ನ್ಯೂ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ನೋಡ್ತಾ ಇದ್ದಾರೆ, ಇದು ಬಾಣದ ಗುರುತು, ಕರ್ಸರ್ ಅಂತೇಳಿ ಕರೀತಾರೆ ಅದಕ್ಕೆ. ಫೋಲ್ಡರ್ ಅಂತೇಳಿ ಇದೆ, ಇದನ್ನು ಒತ್ತಿದರೆ ಸಾಕು, ನ್ಯೂ ಫೋಲ್ಡರ್ ಅಂತೇಳಿ ಬರುತ್ತೆ. ನೋಡಿ, ನ್ಯೂ ಫೋಲ್ಡರ್ 10 ಅಂತೇಳಿ ಬಂತು. ಯಾಕಂದರೆ ಆಲ್ರೆಡಿ ನನ್ನ ಕಡೆ 9 ಫೋಲ್ಡರ್ ಇದೆ, ಇದು 10ನೇ ಫೋಲ್ಡರು ಅಂತೇಳಿ ಬಂತು. ಇದನ್ನು ನೀವು ರೀನೇಮು ಮಾಡ್ಕೋಬೋದು. ಇದೇ ಹೆಸರು ಅಂತೇಳಿಲ್ಲ, ಬೇರೆ ಹೆಸರನ್ನು ಕೊಡ್ಬೋದು. ಏನು ಕೊಡುವ? ಏನೋ ಒಂದು ಕೊಟ್ಟು ದಾನ್ ಅಂತೇಳಿ ಕೊಟ್ಟಿದ್ದೀನಿ ಇದಕ್ಕೆ ಹೆಸರು. ಇದನ್ನು ಡಬಲ್ ಕ್ಲಿಕ್ ಮಾಡಬೇಕು, 1 2. ನೋಡಿ, ಓಪನ್ ಆಯಿತು. ಏನೂ ತೋರಿಸ್ತಾ ಇಲ್ಲ ಅಲ್ವಾ? ಹೊಸ ಫೋಲ್ಡರು, ಏನೂ ತೋರಿಸೋದಿಲ್ಲ. ನೀವೇನಾದರೂ ಕಾಪಿ ಪೇಸ್ಟ್ ಮಾಡ್ಕೋಬೋದು ಇಲ್ಲಿ. ಮತ್ತು ನೀವು ಈ ಫೋಲ್ಡರ್ ನೋಡ್ತಾ ಇದ್ದೀರಾ, ಇನ್ನೊಂದು ಆಪ್ಷನ್ ಇದೆ. ಇದಕ್ಕೆ ರೀನೇಮ್ ಹೇಗೆ ಮಾಡೋದಂದರೆ, ಮೊದಲು ಫಂಕ್ಷನ್ ಕೀಯಿಂದನೂ ನೀವು ರೀನೇಮ್ ಮಾಡ್ಬೋದು. ಫಂಕ್ಷನ್ ಕೀಯನ್ನು ಮೊದಲು ಆನ್ ಮಾಡ್ಕೋಬೇಕು, ಗೊತ್ತಾಯ್ತಾ? FN ಎಸ್ಕೇಪ್ ಬಟನ್ ಒತ್ತಿದ್ರೆ ಫಂಕ್ಷನ್ ಕೀ ಆನ್ ಆಯಿತಾ?
ಇಲ್ಲಿ ಲೈಟ್ ಬರ್ತಾ ಇದೆ ನೋಡಿ, ಫಂಕ್ಷನ್ ಕೀ ಆನ್ ಆಯಿತು. ಏನು ಮಾಡಬೇಕು, ಈ ಕರ್ಸರನ್ನು ಇಲ್ಲಿ ತೊಗೊಂಬಂದಿಟ್ಟು ಈ ಬಾಣದ ಅಥವಾ ಈ ಬಾಣದ ಗುರುತನ್ನು ಈ ಫೋಲ್ಡರ್ ಡಾನ್ ಎಂಬಂಥ ಫೋಲ್ಡರ್ ಕಡೆ ಇಟ್ಕೊಂಡು F2 ಅನ್ನು ಒತ್ತಿರಿ. F2 ಫಂಕ್ಷನ್ ಕೀಯನ್ನು ಒತ್ತಿದಾಗ ಏನಾಗುತ್ತೆ, ಇಲ್ಲಿ ರೀನೇಮ್ ಮಾಡ್ಕೋಬೋದು ಏನಾದರೂ. ಇಲ್ಲಿ ನೀವು ಇದಕ್ಕೆ ಏನು ಹೆಸರು ಕೊಡುವ, ಹರ ಅಂತೇಳಿ ಕೊಡುವ. ಆಮೇಲೆ ಎಂಟ್ರ್ ಮಾಡಿದ ತಕ್ಷಣ ಅದು ಆಗ್ಬಿಡುತ್ತೆ, ಹೌದಲ್ವ ವೀಕ್ಷಕರೇ? ಮತ್ತೇನೆಂದರೆ, ಈ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ನ ಬ್ಯಾಕ್ಗ್ರೌಂಡ್ನಲ್ಲಿ, ಕಂಪ್ಯೂಟರ್ನ ಹಿಂದೆ ಹಲವಾರು ಫೈಲ್ಸ್ಗಳು ಏನು ರನ್ ಆಗ್ತಾ ಇರ್ತದೆ, ನಮ್ಗೆ ಬೇಕಾದಿರುವಂಥ ಫೈಲ್ಸ್ಗಳು. ಇದನ್ನು ಹೇಗೆ ನಾವು ಕ್ಲೀನ್ ಮಾಡ್ಬೋದು ಅಂತೇಳಿ ಇವತ್ತು ನಾನು ತೋರಿಸ್ಕೊಡ್ತೇನೆ. ಮೊದಲೇನು ಮಾಡಬೇಕು, ಸ್ಟಾರ್ಟ್ ಬಟನನ್ನು ಒತ್ಕೋಬೇಕು. ಒತ್ಕೊಂಡು ವೀಕ್ಷಕರೇ ವಿಂಡೋಸ್ R ಅಂತೇಳಿ ಒತ್ತಬೇಕು. ಅದಾಯ್ತಾ? ಏನು ಒತ್ತಬೇಕು? ವಿಂಡೋಸ್ R. ನೋಡಿ ಏನೋ ಬಂತು, ರನ್ ಅಂತೇಳಿ. ಇಲ್ಲಿ ರನ್ನಲ್ಲಿ ಇದನ್ನು ನೀವು ಟೈಪ್ ಮಾಡಬೇಕು, ಗೊತ್ತಾಯ್ತಾ? %TEMP ಸ್ಮಾಲ್ ಲೆಟ್ರ್ % ಬರೆದು ಓಕೆ ಅಂತೇಳಿ ಒತ್ತಿದ್ರೆ ನಿಮಗೊಂದು ಇದು ಬರುತ್ತೆ, ಫೋಲ್ಡ್ರ್. ಟೆಂಪ್ ಅಂದರೆ ಟೆಂಪರವರಿ ಫೈಲ್ಸ್. ಇದನ್ನು ಕ್ಲಿಯರ್ ಮಾಡ್ಕೋಬೇಕು, ಡಿಲೀಟ್ ಮಾಡಬೇಕು ನೀವು. ನೋಡಿ, ಇದನ್ನು ಒತ್ತಿದ್ರೆ ಸಾಕು, ಡಿಲೀಟ್ ಆಗಲ್ಲ, ರೀಸೈಕಲ್ ಬಿನ್ನಿಗೆ ಹೋಗುತ್ತೆ. ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕಂದ್ರೆ ಶಿಫ್ಟ್ ಡಿಲೀಟನ್ನು ಒತ್ತಬೇಕು. ನೋಡಿ ಹೇಗಂದರೆ ಇದನ್ನು ಅಥವಾ ಇಲ್ಲೇ ಡಿಲೀಟ್ ನೀವು ಮಾಡ್ಕೋಬೋದು. ನೋಡಿ ಡಿಲೀಟ್ ಆಯಿತು ಎಲ್ಲ. ಇನ್ನೂ ಉಳಿದಿದೆ 4, ಅದಾದಮೇಲೆ ಡಿಲೀಟ್ ಆಗುತ್ತೆ. ನೀವು ಈಗ ಟ್ರೈ ಮಾಡಿದ್ರೆ ಬಡೋದಿಲ್ಲ ಇದು, ಆಮೇಲೆ ಬಿಟ್ಟು ಟ್ರೈ ಮಾಡಿದರೆ ಅದು ಕೂಡ ಡಿಲೀಟ್ ಆಗುತ್ತೆ. ನೋಡಿ ಎಲ್ಲಿ ಹೋಗಿದೆ ಅಂದರೆ ಇಲ್ಲಿ ರೀಸೈಕಲ್ ಬಿನ್ನಲ್ಲಿ ಹೋಗಿದೆ. ಹೌದಾ? ಅದೆಲ್ಲ ಕಂಟ್ರೋಲ್ A ಮಾಡಿದ್ರಿ ಅಂದರೆ ನೋಡಿ, ಇಲ್ಲಿ ಬಂದೆ ನೋಡಿ ವೀಕ್ಷಕರೇ, ನೀವು ಕಂಟ್ರೋಲ್ A ಅನ್ನು ಒತ್ತಿದ್ರೆ ಅಂದರೆ ಎಲ್ಲ ಫೈಲ್ಗಳು ಸೆಲೆಕ್ಟ್ ಆಯಿತಾ? ಇದನ್ನು ಡಿಲೀಟ್ ಆಪ್ಷನ್ ಇದೆ, ಇಲ್ಲೇ ಒತ್ತಿದರೆ ಪರ್ಮನೆಂಟಾಗಿ ನೀವು ಎಸ್ ಮಾಡಿದರೆ ಇಲ್ಲಿ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ನೋ ಮಾಡಿದರೆ ಅಂದರೆ ಆ ಫೈಲ್ಸ್ ಎಲ್ಲ 1 ಮಂತ್ ತನಕ ಇರುತ್ತೆ, ಅಥವಾ ಹೆಚ್ಚಿಗೆನೇ ಇರ್ಬೋದು ಅಲ್ಲಿ. ಆಯಿತಾ? ಇದನ್ನು ನೀವು ರೀಸ್ಟೋರು ಮಾಡ್ಕೋಬೋದು. ಇಲ್ಲಿ ಫೈಲ್ಸ್ ಇದೆಲ್ಲ ರೀಸ್ಟೋರು ಮಾಡ್ಬೋದು. ನೋಡಿ ಫೈಲ್ ಇದೆ, ರೀಸ್ಟೋರ್ ಹೇಗೆ ಮಾಡ್ಕೊಳ್ಳೋದು? ಇಲ್ಲಿ ಸಿಂಪ್ಲಿ ರೀಸ್ಟೋರ್ ದಿ ಸೆಲೆಕ್ಟೆಡ್ ಐಟಮ್ಸ್ ಇದೆ, ಇದನ್ನು ರೀಸ್ಟೋರ್ ಮಾಡ್ಬೋದು. ನೋಡಿ ರೀಸ್ಟೋರ್ ಆಯಿತು, ಇದನ್ನು ಒತ್ತಿದ್ರೆ, ಹೌದಲ್ವ? ಬೇಡಪ್ಪ ನಿಮಗೆಲ್ಲ ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಆಪ್ಷನ್ ಒತ್ತಿ ಎಸ್ ಅಂತೇಳಿ ಮಾಡಿದರೆ ಡಿಲೀಟ್ ಆಗೋಗುತ್ತೆ. ಹೌದಾ? ನೋಡಿ ಎಲ್ಲ ಡಿಲೀಟ್ ಆಯಿತು.